ಪಾಟ್ ಹಿಂಗ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಹಾಗೂ ಅತಿಥಿಯಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಗುರುರಾಜ್ ಚಕ್ಕುಂಡಿ ಅವರು, ಈಗಾಗಲೇ ಉಪನ್ಯಾಸ ನೀಡಿದಂತಹ ಪರಮ ಪೂಜ್ಯ ಎಸ್ ಶುರ್ಗರ್ ಅವರಿಗೂ ಹಾಗೂ ನಮ್ಮ ಚಂದ್ರಶೇಖರ್ ನಕಟ್ಟಿ ಅವರು, ಪೂಜ್ಯ ನಮ್ಮ ಅಣ್ಣನವರಾದಂತಹ ಹನುಮಂತನವರಿಗೂ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರಂತರ ನಕ್ಕೂ ಅನುಭವಗಳನ್ನು ಸಲ್ಲಿಸುತ್ತಾರೆ. ಇವತ್ತಿನ ವಿಷಯ ಓಂ ನಮಃ ಸುಖಾಯ, ಓಂ ನಮೋ ನಾರಾಯಣ. ಇದನ್ನ ಎಲ್ಲಿಂದ ತಂದು ಶಿವಾನಂದ ಶಿಷ್ಯರ ಏನ್ ನಮ್ಗೆ ಏನಪ್ಪಾ ಇದು ತಿಳಿಯಂಗೆ ಎಲ್ಲಿಂದ ತಂದು ಶಾಸ್ತ್ರ ಏನ್ ಹೇಳ್ತಾರೆ ಶಿವಾನಂದ ಶಿಷ್ಯರನ್ನು ಕೃಷ್ಣಾನಂದ ಅಂತಿದ್ರು. ನಮ್ಮಲ್ಲಿ ಬಂದಾಗ ಏನಪ್ಪಾ ಇದು ಶಿವಾನಂದ ಶಿವಾಯ ನಮ ಅಂತಂದಾಗ ಸುಖ ನಮ ಅಂತ ಎಲ್ಲೂ ತಂದು ಪ್ರತ್ಯೇಕ ಶಾಸ್ತ್ರ ಕೇಳಿಲ್ಲ. ಅವ್ರ ಗಂಟಿದ್ರು ಅದು ಪಾಪ ಅವ್ರಿಗೆ ಸಂಪರ್ಕ ಇಲ್ಲ. ಶಿವಾನಂದ ಸಾಂಪ್ರದಾಯಿಕ ಸಂಪರ್ಕ ಇದೆ. ನಿಜವಾಗಿ ಅಪ್ಪ ಅವ್ರ ಸಂಪರ್ಕ ಇಲ್ಲದಕ್ಕ ದಾರಿ ತಪ್ಪಿ ಅತ್ತಾಗ ಹೊಂದ್ಬಿಟ್ಟೇನು. ನಿಜವಾದದ್ದನ್ನು ಅವರು ತಿಳಿಸಿಕೊಡ್ಲಿಲ್ಲ ಅಂತಂದ್ರೆ ನಾವು ಇವತ್ತು ಅವ್ರ ಕಣ್ಣು ಹಾಕಿದ್ದೀವಿ. ಆ ಶಬ್ದ ಎಲ್ಲ ಮಂತ್ರಗಳ ಸಾರ ಅದು. ಅದು ಯಾರೋ ಹೇಳಿದ್ರಂತಲ್ಲ, ಕಲ್ಲಂಗುಡಿ ಹಂಗೆ ಬ್ಯಾರ್ಗಡೆ ಹೆಸರು ಬ್ಯಾರ್ಗಡೆ ನಾದಲ್ಲ. ಆ ಕಲ್ಲಂಗುಡಿಯನ್ನು ತೋರಿಸಿದ್ಮೇಲೆ ಹೌದಿದ ಹಂಗ ಅಪ್ಪ ಅವ್ರಿಗೆ ಇದ ನೀವು ಬೇಕಾದದ್ದು ಏನು ಇದನ್ನು ತೋರಿಸಿದ್ರಪ್ಪ. ಅವ್ ಬೇರೆ ಬೇರೆ ಭಾಷಾ ನನಗೆ ಅದು ಮೆಲನ್ ನಾವು ಕಲ್ಲಂಗುಡಿ ನಾವು ತರಪೂಜೆ ಅದಕ್ಕೆ ಹೊಡೆದಾಗಿದ್ದು ಅಂತ ನನಗೆ ಇದು ಇಲ್ಲ. ಇದನ್ನು ಮತ್ತೆ ಗೊತ್ತಿದ್ದಾವ ಅದನ್ನ ಮೂರು ಇದು ಗೊತ್ತಿದ್ದಾವ ಇದನ್ನ ನೀವು ಬೇಕಾದದ್ದು ತೋರಿಸಿದ್ವಿ. ಇದ ನಮಗ್ ಬೇಕಾದದ್ದು ಹಂಗ ಅಪ್ಪ ಅವ್ರು ಹೊಡೆದಾಡ್ಬೇಡ್ರಿ ಅಂತ ಹೇಳಿ ಎಲ್ಲರಿಗೂ ಬೇಕಾದದ್ದು ಏನೈತಿ, ಎಲ್ಲರಿಗೂ ಗೊತ್ತಿದ್ದದ್ದು ಯಾವ್ದೈತಿ ಅದನ್ನು ನೆನಪಿಗೆ ತಂದ್ಕೊಡ್ತಾರೆ. ಈ ನಾಮರೂಪಗಳು ಎಲ್ಲರಿಗೂ ಬೇಕಾಗಿಲ್ಲ. ಒಬ್ಬರಿಗೆ ಬೇಕಾದಂತಹ ನಾಮ ಮತ್ತೊಬ್ಬರಿಗೆ ಬೇಕಾಗುದಿಲ್ಲ, ಒಬ್ಬರಿಗೆ ಬೇಕಾದಂತಹ ರೂಪ ಮತ್ತೊಬ್ಬರಿಗೆ ಬೇಕಾಗುದಿಲ್ಲ. ನಾಮರೂಪಗಳು ಕಲ್ಪಿತದವು. ನಮಗ್ ಬೇಕಾದದ್ದು ಅಕಲ್ಪಿತವಾದಂತಹ ಇವು ನಿತ್ಯವಾದದ್ದು ಅದು ಬೇಕಾಗೈತಿ. ಎಲ್ಲಾ ಜೀವಿಗಳಿಗೆ ಅದು ಬೇಕಾಗೈತಿ. ಸುಖಾಂತರದ ಲಕ್ಷಣಗಳೇನದಾವ, ಸುಖದ ಲಕ್ಷಣಗಳನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗೈತಿ. ಆ ಲಕ್ಷಣಗಳಿಂದ ಕೂಡಿಕೊಂಡಂತ ಯಾವುದೈತಿ ಅದು ಸುಖರೂಪ ಐತಿ. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ಸುಖರೂಪ ಐತಿ ಅದು ನಿತ್ಯವಾದದ್ದು ಇರಬೇಕು, ಎಲ್ಲಾ ಕಾಲದವರೆಗೂ ಇರಬೇಕು. ಅದಕ್ಕೆ ಸುಖ ಅಂತಾರೆ. ನಿನ್ನ ನಾಮರೂಪಗಳು ಒಂದ ಅವಸ್ಥೆದಾಗ ಒಂದು ಗುಂಪಿಗೆ ಸಂಬಂಧ, ಮತ್ತೊಂದು ಗುಂಪಿನವ್ರಿಗೆ ಎಲ್ಲಿದಾವು ಈ ನಾಮರೂಪ ಹಿಡ್ಕೊಂಡು ಅವ್ರಿಗೆ ದೇವರ ತಿಳ್ಕೊಂಡು ಕೂತಿ. ಹರಿಹರ ಬ್ರಹ್ಮಾದಿಗಳು ಒಂದು ಖಂಡದವರಿಗೆ ಮತ್ತೊಂದು ಖಂಡದವರಿಗೆ ಎಲ್ಲಿದಾವ್ರೆ. ನಿನ್ನ ಕಲ್ಪನಾ ಇನ್ನು ಅವೆಲ್ಲ ನಾಮರೂಪಗಳು. ಈ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ನಮಗೆ ನೀ ಕೇವಲ ಸುಖದ ನೆನಪು ಬರಲೇ ಅಂತ ತಿಳ್ಕೊಂಡೆ ಸುಖಕ್ಕೆ ನಮಸ್ಕಾರ ಅಂತದ್ದು. ನೇರವಾಗಿ ಆ ಸುಖ ಶಬ್ದ ಬಿಟ್ಟು ಬೇರೆ ಯಾವ್ದಾದ್ರು ಶಬ್ದ ಐತಿ ಏನ್ ಕೇಳ್ತಿದ್ರಪ್ಪ. ಆ ರೂಪದ ಭಾವ ನಾಮದ ಭಾವ ಬರ್ತೈತಿ, ಬೇರೆ ಅಂದ ಭಾವ ಬರ್ತೈತಿ. ಸುಖದಲ್ಲಿ ಭಾವ ಬರುದಿಲ್ಲ. ಶಿವಾನಂದ ಕೂಡಲೇ ಶವದ ನೆನಪು ಬರಬಾರದು. ನಿಮಗೆ ಚರ್ಮ ಸುತ್ತಕೊಂಡ ಜನಿ ಬಿಟ್ಕೊಂಡ ದೇವರ ಕೂಡಲೇ ಇದೇ ಕಲ್ಪನಾ ಸಾಮಾನ್ಯವಾಗಿ ನಮ್ಮ ತೆರೆಯೊಳಗೆ ಹೊರಗೆ ನಮಗೆ ದೇವರ ಕಲ್ಪನಾ ಎಲ್ಲ ನಮ್ಗೆ ತಪ್ಪಾಗಿಬಿಟ್ಟಿಲ್ಲ. ನಾವು ಅಡ್ಡದಾರಿ ಹಿಡಿದುತ್ತಾ ಇಲ್ಲಿ ನಮ್ಮ ಧರ್ಮದ ಮುಖಂಡರೆಲ್ಲ ನಮ್ಮನ್ನು ಅಡ್ಡದಾರಿ ತುಳಿಸಿದವ. ಇವರು ನಾಮರೂಪಗಳನ್ನೆಲ್ಲ ಇಟ್ಟು ನಾವು ಗುಡಿ ಗುಂಡಾಗ ಕಟ್ಟಿ ನಮ್ಮನ್ನೆಲ್ಲ ದಾರಿ ತಪ್ಪಿಸಿದವ. ಅವರು ಸುಖ ನಿಜವಾದ ಸುಖ ಏನೈತಿ, ಸುಖ ಸ್ವರೂಪವಾದದ್ದು ಯಾವುದೈತೆ ಅದ ನಿನ್ನ ಇರುವು, ಅದೇ ಅರಿವು. ಅದು ಜಡ ವಸ್ತು ಅಲ್ಲ.
ಅದ ನಾಮರೂಪ ಅಲ್ಲ, ಅದು ಕಲ್ಪಿತ ಅಲ್ಲ, ಅದನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ನೀವು ಕಲ್ಪಿಸಿದ್ದು ಯಾವಾಗ ದೇವರು ಅಲ್ಲ. ಅದಕ್ಕೆ ಅದರ ಸಂಬಂಧ ಎಲ್ಲರಿಗೂ ನೇರವಾಗಿ ಬೇಕಾದಂತ ನೆನಪಿಗೆ ಬರ್ಲಿ ಅಂತ ಸುಖಕ್ಕೆ ಅದನ್ನ ನೆನಪು ಬರ್ಲಿ ಸುಖಾಯ ನಮಃ ಅಂತ ಇಟ್ಟಿದ್ದು. ಅದನ್ನ ಬಿಟ್ಟು ಬೇರೆ ಶಬ್ದ ಇಟ್ಬಿಟ್ಟು ಅನ್ಯ ಭಾವ ಬರಬಾರ್ದು, ನಂದು ಬೇರೆ ನಿಂದು ಬೇರೆ ಎಂದು ಭೇದ ಭಾವ ಬರಬಾರ್ದು ಅಂತ ಬಹಳ ವಿಚಾರ ಮಾಡಿ ಇರ್ತಾರಪ್ಪ ಅವರು. ನಾಯಿ ಹೊಸದಾಗಿ ಹೇಳೋದ್ರಲ್ಲಿ ನಾ ಹೇಳಕತ್ತಿದ್ದಲ್ಲ, ಇದನ್ನು ಹೇಳಲ್ಲ ಅವರು. ನಿಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ್ದನ್ನ ನಾವು ನೆನಪಿ ತಂದ್ಕೊಡೋದು. ನಾಯಿನ ಹೊಸದಾಗಿ ಹೇಳಿಲ್ಲ. ತೆಗೆದು ನೋಡ್ರಿ ನೀವು ಎಲ್ಲಾ ಮಂತ್ರಗಳ ಯಾಕೆ ಮಂತ್ರ ಅದಾವಲ್ಲ, 7 ಕೋಟಿ ಮಂತ್ರ ಅಂತ ಹೇಳಿದ್ರೆ ಸುಖಾಯ ನಮಃ 5 ಅದ್ರಾಗೆ ತೆಗೆದು ನೋಡ್ರಿ. ಆ ಸುಖಕ್ಕೆ ನಮಸ್ಕಾರ ಅವೆಲ್ಲ ಅವನು ಗರ್ತಾಡಿಸ್ತಾವು ಇಟ್ಟಿದ್ದಾವ ಆ ಮಂತ್ರಗಳೆಲ್ಲ. ಇದನ್ನ ಗಂಧ ಬರುವುದಲ್ಲಿ ಎಲ್ಲರನ್ನು ಒಂದು ನುಡಿಸುವಂತಹ ಮಂತ್ರ ಇಲ್ಲಿ ಜಾತಿ ಕಲ್ಪನೆ ಇಲ್ಲ, ಯಾರ ಸಂಪ್ರದಾಯ ಬರುದಿಲ್ಲ. ಇದಕ್ಕೆ ಅದ ನಾನು ಇದ್ದೇನೆ, ನನ್ನ ಹೊರತಾದಿಲ್ಲ, ನಾನು ಬಿಟ್ಟು ಬೇರೆ ಐತೆ ನಾನು. ಅದಕ್ಕೆ ನನಗೆ ನಮಸ್ಕಾರ ಆಗುದು. ನಮೋ ಮೈಹಂ, ನನಗೆ ನಮಸ್ಕಾರ. ಆ ಸುಖಮಯವಾದಂತಹ ಇರುವ ನಾನದೇನಿ ಅಂತ ಅದನ್ನ ಅನುಭವ ತಗೊಂಡು ಉಳ್ಕೊಂಡಾಗ ಅದ್ರ ಅನುಭವ ಗೊತ್ತಾಗೈತೆ. ನಾವು ಅಲ್ಲದನ್ನ ಹೇಳ್ಕೊಳ್ತೇವೆ, ನಾವು ಏನಿದ್ದೇವೆ ಅದನ್ನ ಬಿಟ್ಟೇವಿ. ಸುಖರೂಪವಾದ ಇರುವ ನಾವು ಮತ್ತೆ ಮರೆತ ಅಡ್ಡೆತನ ನಾವು ತೋರುವಂತಹದನ್ನ ನಾಮರೂಪಗಳನ್ನ ನಾವು ಅಂತ ಹಿಡ್ಕೊಂಡು ಬಿಡೋದನ್ನ. ನಾಮರೂಪಗಳ ಭಾವ ಬರಬಾರ್ದು. ಈ ಜಗತ್ತಿನ ಭಾವ ಬರ್ತದೆ ನಾಮರೂಪಗಳಿಗೆ. ಇಂದ್ರಿಯಗಳಿಗೆ ಗೋಚರದ ನಾಮರೂಪಗಳು, ಆದರೆ ಸುಖ ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ. ದೇವರು ಯಾವ ಇಂದ್ರಿಯಗಳಿಗೂ ಗೋಚರ ಆಗುವುದಿಲ್ಲ, ದರ್ಶನ ಆಗುವುದಿಲ್ಲ. ದರ್ಶನ ಆಗುವುದು ದೇವರ ಭೇಟಿ, ದೇವರು ಪ್ರತ್ಯಕ್ಷ ಆಗುವುದು. ಪ್ರತ್ಯಕ್ಷ ಆಗುವುದು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಪ್ರತ್ಯಕ್ಷ ಆಕತಿ. ಪ್ರತ್ಯಕ್ಷ ಆಗುವುದು ಯಾವುದೂ ದೇವರಲ್ಲ. ದೇವರು ಪ್ರತ್ಯಕ್ಷ ಆಗುತ್ತೆ ಕಟ್ಟಿಗೆ ಕೇಳ್ತೇವೆ, ಪ್ರತ್ಯಕ್ಷ ಆಗುತ್ತಾ ದೇವರ ಅದು ಯಾವಾಗ 5 ದಿನ ಅಡಿಬೋದು ತೋರ್ತದೆ ಅನುಕೂಲ ಮಾಯ ಅದ, ದೇವರಲ್ಲ. ಯಾವಾಗಲೂ ಇದ್ದು ತೋರದೆ ಅಡಗದೆ ಯಾವುದೇ ಯಾವಾಗಲೂ ಇರ್ತೈತಿ, ಅದಕ್ಕೆ ದೇವರು ಅಂತಾರೆ. ಅದು ಸ್ವರೂಪ. ಅದಕ್ಕೆ ನಮಸ್ಕಾರ. ಅದ ನೀತಿ ನಿನ್ನ ಹೊರತು ಮತ್ತೊಂದು ಯಾವಾಗ ತೋರಿಕೆಲ್ಲ ಅದು ನಿಂತದ, ನಿನ್ನಲ್ಲಿ ಅದು ತೋರಿ ಅಡಗ್ತದೆ. ಆ ತೋರದೆ ಅಡಗದೆ ಇದ್ದಂತ ವಸ್ತುನ ನಿನ್ನದಿ, ಆ ಸ್ವರೂಪದಂತ ಇರೋ ನಿನ್ನದಿ ಅಂತ. ಅದಕ್ಕೆ ನಿನಗೆ ನಮಸ್ಕಾರ. ನಾನೇ ನಮಃ. ನಾವು ಅನ್ಯ ಭಾವನೆಗಳ ಬರಬಾರದು. ನಮಗೆ ಅನ್ಯ ಭಾವನೆಗಳನ್ನ ಕಲ್ಪಿದವು. ಅನ್ಯ ಭಾವನೆಗಳನ್ನ ನಾವ ಕಲ್ಪಿಸ್ಕೊಂಡೇವಿ, ನಾವ ತಪ್ಪಿಕೊಳ್ಳಿರ್ತೇವೆ. ಯಾರು ದೇವರು ಹೇಳಿದೆ ನಿನ್ ಗಂಡಿ ಕಲ್ಪನೆ ಮಾಡ್ಕೊಂತ ಹಿಂಗದೆ ನಾ ಕಲ್ಪನೆ ಯಾರ ಬಂದು ಹೇಳಿದ್ರು ಯಾವ್ದಾರ ದೇವರು ನನ್ಗೆ ಇಂಥ ಆಕಾರ ಐತಿ, ಇಂಥ ರೂಪ ಐತಿ ಅಂತೇಳಿ ಯಾವ ಹೇಳಿಲ್ಲ. ನೀನ ಕಲ್ಪಿಸ್ಕೊಂಡು ನೀನ ತಪ್ಪಿಕೊಳ್ಳಿಕ್ಕೆ. ಅದಕ್ಕೆ ಅಪ್ಪ ಅವರೆಲ್ಲ ಬೀಚಿದ್ದಾರೆ. ಇದನ್ನ ಸರಿಯಾಗಿ ತಿಳ್ಕೊಳ್ಳೋದು, ಸರಿಯಾಗಿ ತಿಳ್ಕೊಳ್ಳಿ. ಈಗ ಯಾರಿಗಾರ ಏನಾರ ಸಮಸ್ಯೆ ಇದ್ರೆ ಈಗ ಕೇಳಿ ನಿವಾರಣೆ ಮಾಡ್ಕೊಳ್ಳಿ ಅಂದ್ರೆ ಅಪ್ಪ ಅವ್ರು ಇದ್ದಾಗನೇ ಹೇಳಿದ್ರು. ಯಾರು ಹೇಳಿದ್ರು ನಿಮ್ಗೆ ದೇವರನ್ನ ಒಂದು ಎಲ್ಲೋ ಐತಿ, ನಮ್ಗೆಲ್ಲ ನಿಯಂತ್ರಣದಾಗ ಇರ್ತೈತಿ, ಅದ ಮಾಡ್ತೈತಿ ನಮ್ಗೆಲ್ಲ. ದೇವರು ಇನ್ನೊಂದು ಮಾಡುವ ದೇವರು ಅಲ್ಲ. ಇಲ್ಲ ಎಲ್ಲಿ ಕ್ರಿಯೆಗಳವ ಹಮ್ಮಿನಲ್ಲಿ ಎಲ್ಲ ನಡೀತಾವ. ಮನುಷ್ಯನೊಳಗೆ ಎಲ್ಲ ನಡೀತೈತಿ, ಮನುಷ್ಯನ ವಿಷಯನೊಳಗೆ ಎಲ್ಲ ವ್ಯವಹಾರ ನಡೀತೈತಿ. ದೇವರು ಇನ್ನೊಂದು ಮಾಡಲಾರದು, ಏನಾರು ಮಾಡೋದು ದೇವರಲ್ಲ. ಅದರ ಆ ಸಾನ್ನಿಧ್ಯದಿಂದ ಎಲ್ಲ ವ್ಯವಹಾರ ಇರುವಿನ ಅರಿವಿನ ಆಧಾರದ ಮೇಲೆ ಎಲ್ಲ ನಡೆದವು. ಆ ಭಾವ ಸಹಿತ ಅದರಲ್ಲಿ ಇಲ್ಲ. ಈ ಸುಖದ ಭಾವ ದುಃಖದ ಭಾವ ಸಹಿತ ಹಮ್ಮಿನಲ್ಲಿ ಅದಾವ. ನಾನು ಬ್ರಹ್ಮನಿದ್ದೇನೆ ಅನ್ನುವಂತಹ ಸುಖರೂಪದಂತಹ ಇರುವ ಅನ್ನುವಂತಹ ಭಾವ ಹೇಗಾಗೈತೆ, ಹಮ್ಮಿನಲ್ಲಿ ಏನಾಗೈತೆ ಹೊರತು ನಿಜವಾಗಿ ನನ್ನ ಆತ್ಮಕ್ಕೆ ಅವು ಇಲ್ಲ. ಸುಖ ದುಃಖದಿಂದ ಅತೀತವಾಗುತ್ತದೆ. ಸುಖ ದುಃಖಗಳನ್ನ ಅದು ಮೀರಿದ್ದ ಅದ ನಿನ್ನ ನಿಜ ಸ್ವರೂಪ. ಈ ಉನ್ನತವಾದ ವಿಚಾರ ನಮಗೆ ಯಾವಾಗ ಸಾಮಾನ್ಯವಾಗಿ ನಾವು ಇದು ಮೊದಲು ನೀವು ಜನರು ಕೂಡ ಸರಿಯಾಗಿ ವ್ಯವಹಾರ ಮಾಡಕ್ ಕಲ್ಕೊಳ್ಳಿ ಅಂತ ಹೇಳಿ. ಮುಂದಿನ ವಿಚಾರ ಇದು ವ್ಯವಹಾರಿಕವಾಗಿ ಹೊಡೆದಾಡ್ತಾವು. ನಾನು ಬೇರೆ ನೀನು ಬೇರೆ ಅನ್ನೋ ಸಂಬಂಧ ಸುಖಾಯನಮ ಆ ಸುಖ ಸ್ವರೂಪನ ನಾನಿದ್ದೆ ಅಂತ ಅದಕ್ಕೆ ನಾನೇನಮ್ಮ ಅಂತ ಇದ್ದದ್ದು. ಇನ್ನು ಮುಂದೆ ನಮ್ಮ ಆಚರಣೆ ಪರಿಶುದ್ಧ ಬೇಕದಕ್ಕೆ. ಹಂಗ ನಾವು ಇದನ್ನ ಬಾಯಿ ಮಾತಾಡ್ತೇವೆ, ಮಾತಾಡಿದ ಮಾತಿಗೆ ಅದಕ್ಕೆ ಅನುಭವಕ್ಕೆ ಹೋಗ್ಬೇಕಾಗ್ತಂದ್ರೆ ನಮ್ಮಂತ ಕೆಲವು ಪರಿಶುದ್ಧಿ ಆಚರಣೆ ಪರಿಶುದ್ಧಿ ಬೇಕಾಗ್ತದೆ. ಅದಕ್ಕೆ ನಡತೆ ಬೇಕು, ಅದಕ್ಕೆ ತಪಸ್ಸಂತ. ಈ ತಪಸ್ಸನ್ನು ನಾವು ಮಾಡೋದು ಬರ್ತದೆ, ನಮ್ಗೆ ಇದು ಅನುಭವ ಬರ್ತದೆ. ಬರೀ ಮಾತಿನ ಜ್ಞಾನಕ್ಕೆ. ಅದಕ್ಕೆ ಮಾಡಲಿಲ್ಲವೇ ತಪವ ಮಾಡಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತಿಳಿದ ಕರ್ಮದಲ್ಲಿ
ಕಾಯ ವಾಕ್ಯ ಮನಸ ಜನರಿಗೆ ನೋವಾಗದಂತಹ ಒಂದು ಆಚರಣೆ ನಮ್ಮದಾಗಬೇಕು. ಅದಕ್ಕೆ ನೀತಿ ಅಂತಾರೆ, ಧರ್ಮ ಅಂತಾರೆ. ಅದನ್ನ ಆಚರಣೆ ಮಾಡಕ್ ಯಾ ಸೋಗ ಹಾಕೋದು ಬೇಕಾಗಿಲ್ಲ. ಈ ಗಡ್ಡ ಬಿಡುದು ಬೇಕಾಗಿಲ್ಲ, ಪಟ್ಟ ಬಿಡುದು ಬೇಕಾಗಿಲ್ಲ, ನೀ ತೆರಿ ಬಿಡುದು ಬೇಕಾಗಿಲ್ಲ, ಬೆಳದ ಉಡುದು ಬೇಕಾಗಿಲ್ಲ, ಕೆಂದ ಉಡುದು ಬೇಕಾಗಿಲ್ಲ. ನೀ ಅಲ್ಲಿ ಹವಾಮಾನ ಆಗ್ತಕ್ಕಂಥ ಯಾವ ವೇಷಭೂಷಣಗಳನ್ನು ಹಾಕ್ಬೋದು. ಅದನ್ನ ಗೊತ್ತಲ್ಲ. ಅದು ಸನ್ಯಾಸಿ ಅಂದ್ಕೊಳ್ಳಿ ಯಾರು ಸೋಗ ಹಾಕೊಂಡು ಅಡ್ಡಾಡುತ್ತೆ ಸನ್ಯಾಸಿ ಅಂತ ತಿಳ್ಕೊಂಡ್ಬಿಟ್ಟು ಅದಲ್ಲ, ಅದು ಗೊತ್ತಲ್ಲ. ಅದನ್ನ ಹಾಕಿದ್ಮೇಲೆ ನಮ್ಗೆ ಅನುಭವ ಬರ್ತದೇನಂದ್ರ ದುಃಖದಿಂದ ಬಿಡುಗಡೆ ಆಗೈತಿ. ಎಲ್ಲ ಆ ವಾಸೆ ಎಲ್ಲ ಹೋಗ್ತಾವ ಅದನ್ನ ಹಾಕಿದ್ ಕೂಡಲೇ ವಿಷಯದ ಆಸೆಯನ್ನ ನಾವು ಹೊಡೆದು ಹಾಕ್ಬೇಕಂದ್ರೆ ನಾವು ವಿವೇಕವಂತರ ಆಗ್ಬೇಕಾಗಿ. ಯಾವ ರೀತಿ ಅವನ್ನೆಲ್ಲ ಕಳ್ಕೊಂಡ್ರು ಅವ್ರು ಮಹಾತ್ಮರು ವಿಷಯದ ಆಸೆಯನ್ನು ಕಳ್ಕೋಬೇಕಾದ್ರೆ ಯಾವ್ದಾರ ಸೂಗ್ ಹಾಕಿದ್ರು. ಶಿವಾನಂದಾಚಾರ್ಯ ಯಾವ್ದಾರ ಸೂಗ್ ಹಾಕಿದ್ರು ಹಿಂದಗಡೆ ಅವ್ರ ಅವಸ್ಥಾ ಪಿಂಡಿದ್ದಾಗ ಮಾಡಿದ್ರು. ಇವನ್ನೆಲ್ಲ ಮಾಡಿದ್ರೆ ಅವ್ರ ಆಕಾರ ಚಿತ್ರ ಬರ್ದಾರ. ಅವನು ವಿಭಕ್ತಿ ಪಾಠ ಅವ್ರ ಅವಸ್ಥಾ ಪರಕ್ಕಿದ್ದಾಗ ಆ ಸಾಧುಗಳಿಗೆ ಮೀಸಿರಬಾರ್ದಂತೆ ಮೀಸಿ ಸಹಿತ ಘೋಷಿಸಿದ್ರು ಅರ್ಥ. ಅವ್ರು ಯಥಾ ಪ್ರಕಾರ ಇದ್ರು. ಬಗಲಗಶಿಯಂಗಿ ದುಪ್ಪಟ್ಟಿ ದೋತ್ರ ಅವ್ರು ಯಥಾ ಪ್ರಕಾರ ಅವ್ರು ಶಾಲಿ ಶಿಕ್ಷಕರಿದ್ದಾಗ ಹೆಂಗಿದ್ರು ಹಂಗೆ ಗೌರತಿ ಮಾಡುವಾಗ ಹಂಗೆ ಇದ್ರು. ಅವ್ರ ವೇಷಭೂಷಣಗಳ ಅವಾಗನ ಸಮಾಧಿ ಹತ್ತಿತ್ತು ಅವ್ರಿಗೆ. ಹಿಂದಗಡೆ ಇವರೆಲ್ಲ ಶಿಷ್ಯರ ಬಳಗ ಕೂಡಿದಾಗ ಸಾಧುಗಳಿಗೆ ಹಿಂಗಿರುವ ಸೋಗ್ ಹಾಕೊಂಡು ಹೋಗ್ತವೆ. ನಾವು ಜನರ ಕಣ್ಣಾಗಿ ಇವಾಗ ಸ್ವಾಮಿಗಳ ಇವು ವೇಷ ಅಂತ ಎಲ್ಲಾರು ಬರ್ದಾರ ತೆರಿಗೆ ನೋಡು ಅಂತಿದ್ರು ಅಪ್ಪ ಅವ್ರು. ಯಾರ ಗ್ರಂಥದಾಗ ಬರ್ದಾರ ಸಾಧುಗಳಿಗಿಂತ ವೇಷ ಅಂತ ಅದ್ರ ಮ್ಯಾಗ ನಿರ್ಣಯ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಿದ್ರು ಅಪ್ಪ ಅವ್ರು. ಬಹುಶಾಹಿರ ಮ್ಯಾಗಿಂದ ನಿರ್ಣಯ ಮಾಡಕ್ ಬರುದಿಲ್ಲ. ನಾವು ಅದಕ್ಕೆ ಮಾಡ್ಲಾಕೇವಿ ತಡೆಯಂತೆ ಅದಕ್ಕೆ ಮಾಡ್ಲಾಗಕ್ ಹೋಗ್ಬೇಡ್ರಿ. ಸೋಗಿಗೆ ಮಾಡ್ಲಾಗವ್ರು ಬಹಳ ಮಂದಿ ಇದೇವ್ ನಾವೆಲ್ಲ. ಸೋಗಿಗೆ ಮಾಡ್ಲಾಗವ್ರು, ಮಾತಿಗೆ ಮಾಡ್ಲಾಗವ್ರು. ಮಾತಿನ ಜ್ಞಾನ ಅದು ಸನ್ಯಾಸ ಅಲ್ಲ. ಅದು ನಿಜವಾಗಿ ಅವನಿಂದ ಕಲ್ಯಾಣ ಆಗುತ್ತೆ ಜೀವಿಗಳಿಗೆ. ಅವರ ದರ್ಶನದಿಂದ ಕಲ್ಯಾಣ ಆಕೈತಿ. ನಿಜವಾದ ಮಹಾತ್ಮರು ಯಾರು ಇರ್ತಾರೆ ಅವರ ದರ್ಶನದಿಂದ ಕಲ್ಯಾಣ ಆಕೈತಿ. ಅಂತಹ ಪವಿತ್ರ ಆ ಸ್ಥಿತಿಯನ್ನು ಅವರು ಪಡೆದಿರ್ತಾರೆ. ಆತ್ಮನೊಡನೆ ಅವರ ಸಂಯೋಗವನ್ನು ಹೊಂದಿರ್ತೈತಿ ಮನಸ್ಸು. ಅವ್ರು ಏನ್ ಮಾಡ್ತಾರೆ ಅದು ಕಲ್ಯಾಣ ಆಕೈತಿ ಜಗತ್ತು. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ ಅಂತಂದ್ರೆ ಅವ್ರು ಹೇಳಿದಂತಹ ವಿಚಾರಗಳನ್ನ ನಿತ್ಯ ನಾವು ಶ್ರವಣ ಅದಕ್ಕೆ ಬಹಳ ಮಹತ್ವ ಕೊಡಬೇಕಾಗಿದೆ. ಶ್ರವಣ ಮನನ ನಿಧಿಧ್ಯಾಸನ ಇದಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿದೆ. ಅದರ ಬಗ್ಗೆ ನಮ್ಮ ಇರುವಿನ ಬಗ್ಗೆ ನಮ್ಮನ್ನು ಮರ್ತೇವೆ. ನಾವು ನಮ್ಮ ಮೂಲ ಇರುವಿನ ಸ್ಥಿತಿಯನ್ನು ನಾವು ಮರ್ತೇವಲ್ಲ, ಅದನ್ನ ಗಟ್ಟಿಗೊಳಿಸುವ ಸಂಬಂಧ ನಾವು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಇವರು ನೇರವಾಗಿ ನಮ್ಗೆ ಅದರ ನೆನಪು ಬರಬೇಕು. ನಾನಾ ಸುಖ ಸ್ವರೂಪ ಇದ್ದೇನೆ ಅಂತ. ಎಲ್ಲಾ ಜೀವಿಗಳ ಸುಖಕ್ಕಾಗಿ ಪ್ರಯತ್ನ ಮಾಡಿ ಯಾರೇ ಯೋಜನೆ ಮಾಡಿದ್ರು ಸುಖ ಹೊಂದಬೇಕು ಅನ್ನೋ ಯೋಜನಾ ಅದ್ರ ಗುರಿ ಅದ. ಆದ್ರೆ ನಾವು ಕ್ರಮ ತಪ್ಪೇವು. ನಾವು ಏನೇನು ಕಲ್ಪನಾ ಮಾಡ್ಕೊತ ಹೊಂಟೀವಿ. ಕಲ್ಪನಾ ಸಾಮ್ರಾಜ್ಯ ಶೋಕಪೂಲ ಕಲ್ಪಿತ ಸಾಮ್ರಾಜ್ಯವನ್ನು ಮಾಡ್ಕೊತ ಹೊಂಟೇವಂತಿದ್ರು. ಅದಕ್ಕೆ ನಮ್ಗೆ ಅದನ್ನು ಹೋಗ್ಕೊಡ್ಬಾರ್ದು. ಅವನು ಕಲ್ಪಿಸಿದ ಕಲ್ಪನೆಗಳನ್ನೆಲ್ಲ ಸರಿಸ ಕಲ್ಪನಾ ರಹಿತ ಆದಾಗ ಪ್ರತಿಯೊಬ್ಬರಿಗೆ ಅದನ್ನು ಕಲ್ಪನೆಗಳಿಂದ ಅದು ಮುಸುಕಾಗೈತಿ. ನಮ್ಗೆ ಬೇಕಾದಂತಹ ಆನಂದ ಕಲ್ಪನೆಗಳಿಂದ ಅದು ಮುಸುಕಾಗೈತಿ. ಕಲ್ಪನೆಗಳನ್ನು ಸರಿಸಿದ ಕೂಡಲೇ ಸ್ಪಷ್ಟವಾಗಿ ಅನುಭವ ಬರ್ತದೆ. ಇದನ್ನು ಮಾಡದ ಹೊರತು ಯಾರಿಗೂ ನಮ್ಗೆ ಅನುಭವ ಬರುವುದಿಲ್ಲ. ದೇವ ದರ್ಶನ ಒಂದು ಕಲ್ಪನಾರಹಿತ ಇರುವಿನ ಸ್ಥಿತಿನ ದೇವ ದರ್ಶನ. ದೇವರಂದ್ರೆ ಆಕಾರ ನೇರವಾಗಿ ನಮ್ಗೆ ಅದು ಬರಬಾರದು ಮತ್ತು ಪುನಃ ಬರಬಾರದು ಅನ್ನೋ ಸಂಬಂಧ ನೇರವಾಗಿ ಸುಖದ ನೆನಪ ಬರಲಿ ಅನ್ನೋದಷ್ಟಿಂದ ಸುಖ ಏನೋ ತಪ್ಪು. ಹೊಟ್ಟೆ ಸುಖದ ಹಳತಿ ಯುಕ್ತಿ ಹಾಕೋದಪ್ಪ. ನಿನಗೆ ಆರಾಮ ನೀತಿ ಬಂದಾಗ ಯಾವ್ದಾರ ನೆನಪು ಮಾಡ್ತೀನಿ, ಯಾವ್ದಾರ ದೇವ್ರ ತಿಂದ್ರದ ನೆನಪು ಮಾಡ್ತೀನಿ, ಯಾವ್ದಾರ ನಾಮರೂಪಗಳ ನೆನಪು ಮಾಡ್ತೀನಿ, ಜಗತ್ತಿನ ಸಾಮಾನ್ಯಗಳ ನೆನಪು ಮಾಡ್ತೀನಿ. ನೀತಿ ಬಂದಾಗ ಹೆಂಗ ಎಲ್ಲದರ ನೆನಪು ಹೆಂಗ್ ಕೈ ಬಿಡ್ತಿಲ್ಲ, ನೇರವಾಗಿ ಹೆಂಗ ನಿಧಿ ಕಡೆ ಲಕ್ಷ ಕೊಡ್ತಿಲ್ಲ, ಹಂಗೆ ಇದು ನೇರವಾಗಿ ಸುಖದ ನೆನಪ ಬರಲಿ. ಬೇಕಾದಂತ ನಮ್ಗೆ ಅಲ್ಲಿ ಎಲ್ಲೈತಿ ನನ್ನೊಳಗೈತಿ. ಸುಖ ಎಲ್ಲೈತಿ ನನ್ನೊಳಗೈತಿ, ಅನ್ಯವಾಗಿಲ್ಲ. ಅದಕ್ಕೆ ನನಗೆ ನಮಸ್ಕಾರ, ನಾನೇ ನಮಃ. ಸುರೇಂದ್ರ ದೇಸಾವ್ ಒಂದು ಇದನ್ನ ಬರೆದವರು ನಿಜವಾದ ನಾನು, ಅದಕ್ಕೆ ನಮಸ್ಕಾರ. ನಿಜವಾದ ನಾನು ಸುಖ ಸ್ವರೂಪನಾದ, ಅದು ದುಃಖರಹಿತವಾದದ್ದು, ಅದಕ್ಕೆ ನಮಸ್ಕಾರ ಅಂತ ಹೇಳಿ ಒಂದು ನಿಜವಾದ ನಾನು ಒಂದು ಗ್ರಂಥನ ಬರೆದಿದ್ದ ಸುರೇಂದ್ರ ಶಿವರಾಜ್ ದೇಸಾಯಿ ಅವರು. ನಾನೇ ನಮಃ. ಸಂಸ್ಕೃತದಿಂದ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟದ್ದು ನಾನು ಅನ್ನುವಂತಹದ್ದು ಸಂಸ್ಕೃತಕ್ಕೆ ಕೊಡುಗೆಯಾಗಿ ಕೊಟ್ಟದ್ದು. ಅದನ್ನ ಅವರು ಬರೆದ್ರು, ಅವರು ವಿಸ್ತಾರವಾಗಿ ಬರ್ದಾರ ಸುರೇಂದ್ರ ಶಿವರಾಜ್ ದೇಸಾಯಿ ಅವರು.
ನಿಜವಾದ ನಾವು ಇರುವ ಗ್ರಂಥಗಳನ್ನ ಸಿಕ್ಕರೆ ನೋಡ್ಬೋದು. ಅಪ್ಪ ಅವ್ರು ಇದ್ದಾಗ ಅಪ್ಪ ಅವ್ರು ಹೇಳಿದ ವಿಚಾರದ ಸಾರಿ ಅವನ್ನೆಲ್ಲ ನೋಡ್ಕೊಂಡ ಇಂಥದನ್ನ ಎಲ್ಲಿ ಕೇಳ್ತಿಲ್ಲ ಅಂತ ಅಪ್ಪ ಅವ್ರಿಗೆ ಬಹಳ ಉದ್ಗಾರ ಕೇಳ್ತಿದ್ರು. ಅಪ್ಪ ಅವ್ರ ವಿಚಾರಕ್ಕೆ ನನಗೆ ಎಂದೆಂದೂ ಇಂಥದ್ದು ಸಿಕ್ಕಿದ್ದಿಲ್ಲ ನನಗಿದ. ಅವ್ರಿಗಿಂತ ಅವ್ರು ವಿದ್ವಾನ್ರು 10 ವರ್ಷ MA ಮುಂದಿರ್ತಾರೆ, ಸಂಸ್ಕೃತ ಪಂಡಿತರು. ಅಪ್ಪ ಅವ್ರ ವಿಚಾರಗಳನ್ನ ಕೇಳಿದ ಕೂಡಲೇ ಇವೆಲ್ಲ ರಾಮ ಕೃಷ್ಣ ಈ ಶಬ್ದದ ಅರ್ಥಗಳನ್ನ ಅಪ್ಪ ಅವ್ರು ಹೇಳಿದ ಕೂಡಲೇ ಕೃಷ್ಣ ಅಂದ್ರೆ ಗೊಂಬೆಲ್ಲ ಆಕಾರ ಅಲ್ಲ, ಸದಾ ಆನಂದಮಯವಾಗಿರ್ತಕ್ಕಂಥ ಇರು ಅನ್ನುವಂತದನ್ನು ಕೇಳಿದ ಕೂಡಲೇ ಅವ್ರಿಗೆ ಅಯ್ಯೋ ನನ್ನ ಜೀವನ ಎಲ್ಲ ವ್ಯರ್ಥ ಆಗ್ತದೆ. ಕೃಷ್ಣ ಅಂದ ಕೂಡಲೇ ನಾವು ದ್ವಾಪಾರ ಅದಾರ್ಥ ತಿಳ್ಕೊಂಡಿದ್ದಲ್ಲ, ಚಿತ್ರಕನ ನಾನು ಅದನ್ನ ನೆನಪು ಮಾಡ್ಕೊಂತ ಕುಂತಿನಲ್ವಪ್ಪ ಅನ್ನೋದು ಅಲ್ರಿ ದೇಶಾರ. ಕೃಷ್ಣ ಅಂದ್ರೆ ಸದಾ ಆನಂದ ರೂಪವಾಗಿರ್ತಕ್ಕಂಥ ಹಿರಿಯ ಸ್ಥಿತಿಗೆ ಕೃಷ್ಣ ಅಂತ. ನಿನ್ನ ದ್ವಾಪಾರ ಯುಗದಾನ ಕೃಷ್ಣ ನಾವು ಎಷ್ಟನೇದವ, ಎಷ್ಟು ಸಲ ಆಗಿ ಹೋಗ್ಯಾವ ನಾವು. ಅವ್ನು ಹುಟ್ಟಕ್ಕಿಂತ ಮೊದಲು ಕೃಷ್ಣ ಶಬ್ದದ ಅರ್ಥ ಶ್ರದ್ಧರ ರಾಮೋದ್ರೆ ಅಂತರ ಆರಾಮ. ಇಂಥವೆಲ್ಲ ಶಬ್ದಗಳನ್ನೆಲ್ಲ ಬಿಡಿಸಿ ಅಪ್ಪವರು ನಮಗೆಲ್ಲ ತಿಳಿಸ್ಕೊಟ್ಟಾಗ ಅದಕ್ಕೆ ಅದನ್ನ ನನ್ನನ್ನ ಕುರಿತವ ಹೇಳ್ತಾವ, ಅನ್ಯವಾಗಿಲ್ಲವು. ನೋಡು ನೋಡು ನೀನೇ ಆ ಪರವೆಂದು ತತ್ವ ಕೂಡ ಲಕ್ಷಣವಾಗಿ ನಿಂತು ಆ ತತ್ವ ಸ್ವರೂಪನ ಆನಂದ ಸ್ವರೂಪನ ನೀನು ಅರಿಯುತ್ತ. ನೋಡು ನೋಡು ಅಂತ 2 ಸಲ ಒತ್ತುಪಟ್ಟು ಯಾಕೆ ಹೇಳಿದವರು? ಶರೀರ ನೇಮದ್ದಲ್ಲ, ದೌಡು ನೋಡಿ ಅನ್ಯವಾಗಿ ಕಲ್ಪಿಸ್ಕೊಂಡು ಕೂತಿ ದುಃಖ ಪಡಲಿಕ್ಕೆ ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿ ನಿನ್ನ ಭಾವಗಳು ಉಳ್ಕೊಳ್ಳೋ ಪ್ರಯತ್ನ ಮಾಡು. ಇದ ಅಧ್ಯಾಸವನ್ನು ನಿವಾರಣೆ ಮಾಡ್ಕೊಳ್ಳುವಂತಹ ವ್ಯವಸಾಯ ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ನಮ್ಮ ತಪ್ಪು ತಿಳುವಳಿಕೆಯನ್ನು ನಾವು ಏನಿದ್ದೀವಿ ಬಿಟ್ಟಿವಿ ಅಲ್ಲದ ನಾವು ತಿಳ್ಕೊಂಡೆ ದುಃಖ ಪಡ್ಲಿಕ್ಕೇವಲ್ಲ, ಅದನ್ನ ನಾವು ಮೊದಲು ಕಳ್ಕೋಬೇಕಾಗಿ. ಯಾವ್ದೋ ಅವಶ್ಯಕತೆ ಇಲ್ಲ, ನಮಗೆ ನಾಮರೂಪಗಳ ಅವಶ್ಯಕತೆ ಇಲ್ಲ. ನಾಮರೂಪಗಳೆಲ್ಲ ಪೂಜೆ ಮಾಡ್ಕೋತ ದುಃಖ ಹೋಗುದಿಲ್ಲ. ಬಿಡವನ್ನ ಬಿಟ್ರೆ ಏನಾಗೈತೆ ಅಂದ್ರೆ ಅದನ್ನ ಹೊರಗೈತೆ ಬಿಡಲಿ ಅಂತ ಹೇಳಿದಪ್ಪ. ಇಷ್ಟು ಬರಸ್ ಹೇಳಿದ್ರು ನಮ್ಮ ಇನ್ನ ಹೆದರಿಕೆ ನಮ್ಗೆ ಏನಾರ ಆಗಿರುತ್ತಲ್ಲ, ಅವ ನಮ್ಮ ದೇವರ ತಿಳ್ಕೊಂಡು ನಾಮರೂಪಗಳು ನಡ್ಕೊಳಕ ಜನ್ಮ ವಂಶ ಪರಂಪರೆ ಅದನ್ನ ನಡೆದೈತಿ. ಸಣ್ಣ ಮಕ್ಕಳು ಅದನ್ನ ವಂಶ ನಮ್ಮ ಹಿಂದಿನ ಪೀಳಿಗೆಗೆ ಅದನ್ನ ಹೇಳುದು ನಮ್ಮ ಮಣಿದೇವ್ರು ಅದ ಅಂತೇಳಿ. ಅದ್ ಹೆಣ್ದೇವ್ರು ಗಣದೇವ್ರು ಗಂಡು ಹೆಣ್ಣು ಇರ್ತಾವ. ದೇವ್ ಸುಖ ಹೆಣ್ಣು ಗಂಡು ಇರ್ತಾವ. ಅವ್ನ ಕಲ್ಪನಾ ಮಾಡ್ಕೊಂಡಿನಿ. ಅವ್ ಯಾವ ನಿನ್ನ ಕಾಡುವಲ್ಲ, ದೇವ್ರು ಕಾಡ್ತಾವ ಅಂತ ಅವ್ ಬೇಡ್ಕೊಳಕ್ ಬಿಟ್ಟಿ ಅವ್ ಏನಾರ ಕೊಡ್ತಾವ. ಅವ್ ಕೊಡೋದು ಇಲ್ಲ, ಅವ್ ಕಾಡೋದು ಇಲ್ಲ. ಇಲ್ಲದನ್ನ ಕಲ್ಪಿಸ್ಕೊಂಡ ಅವ್ರ ಕಡೆ ಹೇಳ್ತೀವಿ. ಸುಳ್ಳ ನೀವು ವ್ಯಾಪ್ತ ಬೇಡಕೈತಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತ ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅಪ್ಪ ಅವರು ಇಂತಹ ವಿಚಾರಗಳನ್ನ ಎಲ್ಲಿ ನಿಮಗೆ ಸಿಗುದಿಲ್ಲ, ಹುಡುಕಾಡ್ಕೊತ ಹೋಗಿದ್ರಪ್ಪ. ಜಗತ್ತೆಲ್ಲ ಪರ್ಯಟನೆ ಮಾಡ್ಕೊಂಡ್ ಬಂದು ನೀವು ಇಂತಹ ವಿಚಾರ ನೀವು ಸರಳವಾಗಿ ಅದನ್ನು ಹೇಳ್ಕೊಡೋರು ಎಲ್ಲಿ ಸಿಗುದಿಲ್ಲ ನಿಮ್ಗೆ. ಏನೋ ಒಂದು ಪುಣ್ಯದ ಕಾಲ ಹೇಳಿಕಚ್ಚದ, ಏನೋ ನೀವು ಭಾಗ್ಯವಂತರು ಅಂತ ಹೇಳಿದ್ರಪ್ಪ. ಅದನ್ನ ಒಂದು ಇದನ್ನ ಬರ್ತಾರ ಮಾರ್ಕಂಡೇಶ್ವರ. ಇಂತಹ ಎಷ್ಟು ಜನ್ಮ ಅಲ್ಲ, ಕೋಟಿ ಜನ್ಮ ತಿರುಗಿದ್ರು ಇಂತಹ ಗುರುಗಳನ್ನು ಸಿಗುವುದಿಲ್ಲ. ಅದು ನಿಜವಾಗುತ್ತನ ಅದ. ಇಂತಹ ಮಾರ್ಗದರ್ಶಕರು ನಮ್ಗೆ ಎಲ್ಲಿ ಸಿಗುದಿಲ್ಲ. ಅದನ್ನ ಸದಾ ನಾವು ನೀವೆಲ್ಲ ಸದೆಯಾಗಿ ಅದನ್ನ ಸದುಪಯೋಗ ಮಾಡ್ಕೋಬೇಕಾಗಿತ್ತು. ಅಂಥವ್ರು ನೀಟ್ ಹೋಗ್ಯಾರ, ನಮ್ಗೆಲ್ಲ ಅವ್ರು ಏನೋ ಹೋಗಿಲ್ಲ, ಅವ್ರ ಶರೀರ ಹೋಗೈತಿ, ಆ ರೂಪ ಹೋಗೈತಿ, ಬೇರೆ ರೂಪದಾಗ ಬಂದು ನಮ್ಗೆ ಅದನ್ನ ಆ ಇರು ಏನೋ ಅಲ್ಲೇನು ಬದಲಾವಣೆ ಆಗಿಲ್ಲ. ಅನುಭವದಾಗ ಏನಾದ್ರು ಬದಲಾವಣೆ ಆಗೈತೆ ನೋಡ್ಕೊಂಡು ನೀವು. ಆ ಆತ್ಮಾನದ ಶರೀರ ಹೋಗುತ್ತೆ, ನಿರಂಜನ ಶರೀರ ರೂಪದಿಂದ ಆದ ವ್ಯಕ್ತ ಆ ರೂಪ ಹೋದ ಕೂಡಲೇ ಈ ರೂಪದಿಂದ ವ್ಯಕ್ತ ಆಗೈತಿ. ನಾವು ಇಲ್ಲಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ರೆ ಅದು ಎಲ್ಲೂ ಬದಲಾವಣೆ ಆಗಿಲ್ಲ. ಯಾವಾಗ್ಲೂ ಇದ್ದಿತ್ತು. ನಾನು ಯಾವಾಗೂ ಇರಾವಣ ಜನರ ಕಲ್ಯಾಣಕ್ಕೋಸ್ಕರವಾಗಿ ಅವ್ರ ಶರೀರಗಳು ನಮ್ಗೆ ಕಲ್ಯಾಣ ಕಾರ್ಯಕ್ಕಾಗಿ ಅವತಾರ ಮಾಡಿತ್ತು. ಅದಕ್ಕೆ ನಾವು ನೀವೆಲ್ಲ ಅಂತ ಒಂದು ಅವಕಾಶ ನಮಗೆ ಸಿಕ್ಕರೆ ಅಂತ ಪೂಜ್ಯರ ಒಂದು ಆಶೀರ್ವಚನವನ್ನು ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಧಾರವಾಡ ಶಹರದ ಈ ಸದ್ಭಕ್ತ ಮಂಡಳಿಗೂ ಹಾಗೂ ಸಂಘಟಕರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ